ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಲಕ್ಷ್ಮೀ ಹಯಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶಾಯ ನಮಃ ಲಕ್ಷ್ಮೀ ಹಯಗ್ರೀವಾಯ ನಮಃ ಕಲ್ಯಾಣಾರ್ಥಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಅಬ್ರಹ್ಮಂ ಬಂಗರಹಿತಂ ಅಜಡಂ ಬಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯನಾಶನಂ ಚಿತ್ರೈ ಪದೇಶ್ಯ ಗಂಭೀರೈ ವಾಕ್ಯೈ ಮಾನೇಯ ಖಂಡಿತೈ ಗುರುಭಾವಂ ಮೆಂಜಯಂತಿ ಪಾತ್ರ ಶ್ರೀ ಜಯತೀರ್ಥವಾಗ್ ಅರ್ಥಕಲ್ಪಿತಕಲ್ಪೋಯಂ ಪ್ರತ್ಯಕ್ಷಕೇಸರಿ ವ್ಯಾಸತೀರ್ಥ ಗುರು ಭೂಯಾತ್ ಅಸ್ಮದಿಷ್ಟಾಸಿದ್ಧೇ ತಪೋ ವಿದ್ಯೆವೃತ್ಯ ಸದ್ಗುಣೋಗಾಕರಾನಂ ವಾದಿರಾಜ ಗುರುರ್ವಂದೇ ಹಯಗ್ರೀವ ಪದಾಶ್ರಯಾತ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮಾವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮಾವರಾನನೆ. ಲಕ್ಷ್ಮೀ ನರಸಿಂಹದೇವರೇ ಸಂಪೂರ್ಣವಾಗಿ ಅನುಗ್ರಹ ಮಾಡಪ್ಪ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕ್ರೋಧಿ ನಾಮ ಸಂವತ್ಸರ ವಿಶೇಷವಾಗಿರ್ತಕ್ಕಂಥ ವರ್ಷದಲ್ಲಿ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣಿ ವಸಂತ ಋತು ಚೈತ್ರ ಮಾಸ ವಿಶೇಷವಾಗಿರ್ತಕ್ಕಂಥ ಮಾಸದಲ್ಲಿ ಆ ದಿನ ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ರಾಜ ವಿಶೇಷವಾಗಿ ಬುಧ ಆಗಿದ್ದಾನೆ, ಮಂತ್ರಿ ಶುಕ್ರ, ಸೇನಾಧಿಪತಿ ಗುರು, ಸಸ್ಯಾಧಿಪತಿಯಾಗಿರ್ತಕ್ಕಂಥವನು ಚಂದ್ರ, ಧಾನ್ಯಾಧಿಪತಿಯಾಗಿರ್ತಕ್ಕಂಥವನು ಶನಿ, ಮೇಘಾಧಿಪತಿಯಾಗಿರ್ತಕ್ಕಂಥವನು ಗುರು, ಪಶುರಾಮಕನಾಗಿರ್ತಕ್ಕಂಥ ಬಲರಾಮ, ಮೇಘಾಧಿಪತಿಯಾಗಿರ್ತಕ್ಕಂಥ ಗುರು, ರಸಾಧಿಪತಿಯಾಗಿರ್ತಕ್ಕಂಥ ಬುಧು, ನಿರಾಸಾಧಿಪತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥವನು ಚಂದ್ರ. ಈ ವರ್ಷದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಬಲ ಬರ್ತಕ್ಕಂಥ ಭಾಗ್ಯ ಭಾಳ ವಿಶೇಷವಾಗಿದೆ. ಅದಕ್ಕೋಸ್ಕರವಾಗಿ ರಾಜ ಬುಧ ಆಗಿರೋದ್ರಿಂದ ಭಾಳ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಬೆಳೆ ಎಲ್ಲ ಈ ರೀತಿಯಲ್ಲಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಭಾಳ ಅದ್ಭುತವಾಗಿರ್ತಕ್ಕಂಥ ದಿನ ಆಗಿದೆ. ಅದಕ್ಕೋಸ್ಕರವಾಗಿ ಆ ವರ್ಷದಲ್ಲಿ ಮೇಷರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ದಿನ ಅವತ್ತು. ಅದರಲ್ಲೂ ವಿಶೇಷ ಏನಪ್ಪ ಅಂದರೆ ಮೇಷರಾಶಿಯವರಿಗೆ ಆದಾಯ 5, ವ್ಯಯ 5, ಆರೋಗ್ಯ 1, ಅನಾರೋಗ್ಯ 1, ರಾಜಪೂಜಾ 4, ರಾಜಕೋಪ ವಿಶೇಷವಾಗಿರ್ತಕ್ಕಂಥ ಕೋಪ ಅನ್ನೋದು 2 ಇರ್ತಕ್ಕಂಥದ್ದಾಗತ್ತೆ, ಸುಖ 6, ದುಃಖ 3 ವಿಶೇಷವಾಗಿರ್ತಕ್ಕಂಥದ್ದು. ಇದರಿಂದ ಕೋಪ ಗೀಪ ಎಲ್ಲ ಜಾಸ್ತಿ ಇರುತ್ತೆ ಮೇಷರಾಶಿಯವರಿಗೆ. ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ, ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ದಿನ ಆ ದಿನ. ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂದರೆ ಆ ವರ್ಷದಲ್ಲಿ ಮೇಷರಾಶಿಯವರು ಏನೂ ಮಾಡಬೇಕಾಗಿಲ್ಲ, ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ವಿಶೇಷವಾಗಿ ನರಸಿಂಹದೇವರ ಒಂದು ಸ್ಮರಣೆ, ನರಸಿಂಹದೇವರ ಒಂದು ವಿಶೇಷವಾಗಿ ಸಾನ್ನಿಧ್ಯತೆಯನ್ನು ಹೊಂದ್ಕೋಬೇಕು. ಅವರ ವರ್ಷದಲ್ಲಿ ಪೂರ್ತಿ ಯಾವುದೇ ಬೆಳೆಯಾಗಲಿ ಏನೇ ಒಂದು ವಿಶೇಷವಾಗಿ ಒಂದು ಕಾರ್ಯ ಏನೋ ಒಂದು ಕಾರ್ಯ ಮಾಡಬೇಕಾದ್ರೂ ಎಲ್ಲ ಅಲ್ಲಲ್ಲಿಗೆ ಸರಿ ಹೋಗ್ತಾ ಇರುತ್ತೆ ಅವರಿಗೆ. ಅದಕ್ಕೋಸ್ಕರವಾಗಿ ಆ ಮೇಷರಾಶಿಯವರು ವಿಶೇಷವಾಗಿ ನರಸಿಂಹದೇವರ ಒಂದು ಸ್ತೋತ್ರ, ನರಸಿಂಹದೇವರ ಒಂದು ಜಪ, ನರಸಿಂಹದೇವರಿಗೆ ಮಧು ಅಭಿಷೇಕ, ಅದರಲ್ಲೂ ಏನಪ್ಪ ಅಂದರೆ ಮನ್ಯು ನಾಮಕನಾಗಿರ್ತಕ್ಕಂಥ ಪರಮಾತ್ಮ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ. ಆ ಮನ್ಯು ದೇವತೆಯ ಆಗಿರ್ತಕ್ಕಂಥ ಮಧು ಅಭಿಷೇಕವನ್ನು ಮಾಡಿ ಪ್ರತಿಯೊಂದು ಆ ರಾಶಿಯಲ್ಲಿರ್ತಕ್ಕಂಥ ಮೇಷರಾಶಿಯಲ್ಲಿ ಏನಪ್ಪ ವಿಶೇಷ ಅಂತಂದರೆ, ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ಈ 3 ನಕ್ಷತ್ರಗಳು ವಿಶೇಷವಾಗಿ ಬರ್ತಕ್ಕಂಥದ್ದು. ಕೃತಿಕಾ ನಕ್ಷತ್ರ ಒಂದೇ ಪದ ಬರುತ್ತೆ. ಅದಕ್ಕೋಸ್ಕರವಾಗಿ ಈ ಮೇಷರಾಶಿಯಲ್ಲಿ ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಆ ಕೆಲಸದಿಂದ ವಿಶೇಷವಾಗಿ ಆ ಭಗವಂತನ ದಯ ಬೇಕು. ಆ ಭಗವಂತನ ದಯ ಆಗಿರಬೇಕಪ್ಪ ಅಂತ ಹೇಳಿದ್ರೆ ಆ ನರಸಿಂಹದೇವರ ಅನುಗ್ರಹನೇ ಆಗಬೇಕು ಅವರಿಗೆ. ಆ ನರಸಿಂಹದೇವರ ಅನುಗ್ರಹದಿಂದ ಆ ತಿಂಗಳಲ್ಲಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ. ಅವರೇನು ಮಾಡಬೇಕಾಗಿಲ್ಲ, ತೊಗರಿಬೇಳೆ 5 kg ದಾನವನ್ನು ಮಾಡಿದ್ರೆ ಸಾಕು. ಅವರು ಆ ತೊಗರಿ ಬೇಳೆಯಿಂದಲೇ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ. ಕುಜ ನಾಮಕನಾಗಿರ್ತಕ್ಕಂಥ ತೊಗರಿಬೇಳೆ, ಅಂಗಾರಕ ಅವನು ಕುಜ ತೊಗರಿಬೇಳೆನೇ. ಅದಕ್ಕೋಸ್ಕರ ತೊಗರಿಬೇಳೆಯನ್ನು 5 kg ತೆಗೆದುಕೊಂಡು ಹೋಗಿ ಒಬ್ಬ ದೇವಸ್ಥಾನದಲ್ಲಿ ಕೊಟ್ಟು ಅನ್ನದಾನ ಯಾರು ಮಾಡ್ತಾರೆ, ಅನ್ನದಾನಕ್ಕೋಸ್ಕರವಾಗಿ 5 kg 10 kg 20 kg 30 kg ಯಥಾಶಕ್ತಿ ನಿಮ್ಮ ಭಗವಂತ ನಿಮ್ಮಲ್ಲಿ ಎಷ್ಟು ನಿಂತ್ಕೊಂಡು ಭಗವಂತ ಪ್ರೇರಣೆ ಮಾಡ್ತಾನೋ ಆ ಗುರುಗಳು 1 kg ಕೊಡ್ಬೋದು. ಆ ಗುರುಗಳ ಅನುಗ್ರಹ ಯಾವ ರೀತಿಯ ಅನುಗ್ರಹ ಆಗುತ್ತೋ ಆ ರೀತಿಯಾಗಿ ನೀವು ತೊಗರಿಬೇಳೆಯನ್ನು ದಾನ ಕೊಟ್ಟಾಗ ಆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ. ಆ ಮೇಷರಾಶಿಯವರಿಗೆ ಭಗವಂತ ವಿಶೇಷವಾಗಿ ಆರೋಗ್ಯ ಭಾಗ್ಯ ಎಲ್ಲ ಕೊಡ್ತಕ್ಕಂಥವನಾಗ್ತಾನೆ. ಯಾವುದೇ ಒಂದು ಸಮಸ್ಯೆಗಳಿದ್ರೂ ಆ ಸಮಸ್ಯೆ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಮೇಷರಾಶಿಯವರಿಗೆ. ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಮೇಷರ ಜಮೀನು ವ್ಯವಹಾರ ಆಗಿರ್ಬೋದು, ಬೇರೆ ಇನ್ನೊಂದು ವ್ಯವಹಾರ ಆಗಿರ್ಬೋದು, ಮದುವೆ ಸಂಬಂಧದಲ್ಲಾಗಿರ್ಬೋದು, ಆ ಮೇಷರಾಶಿಯಲ್ಲಿ ಮದುವೆನೇ ಆಗಿರಲ್ಲ, ಆ ಮದುವೆ ಆಗದೇ ಇರತಕ್ಕಂಥವ್ರಿಗೂ ಮದುವೆ ಆಗ್ತಕ್ಕಂಥ ಭಾಗ್ಯ ಇದೆ.
ಆ ಭಾಗ್ಯದಲ್ಲಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ. ಅದರಲ್ಲೂ ವಿಶೇಷವಾಗಿ ಸರ್ಪದೋಷವೂ ಇರುತ್ತೆ ಅವ್ರಿಗೆ, ಮೇಷರಾಶಿಯವರಿಗೆ. ಆ ಸರ್ಪದೋಷವನ್ನು ಪರಿಹಾರ ಮಾಡ್ಕೊಬೋದು. ಕಳತ್ರ ದೋಷ ಅಂತ ಕರೀತಾರೆ, ಕಳತ್ರ ದೋಷ ಇರ್ಬೋದು. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಋತುಮತಿ ಆದಾಗ ಅದರಲ್ಲೂ ಸಮಸ್ಯೆಗಳಿರ್ತಕ್ಕಂಥದ್ದಾಗ್ತದೆ. ಆ ಸಮಸ್ಯೆಗಳೆಲ್ಲ ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಒಂದು ನವಗ್ರಹ ಶಾಂತಿ, ಪೂಜಾ, ಹೋಮ ಅವರುಗಳೆಲ್ಲ ಮಾಡಿಸಿದಾಗ ಅವರಲ್ಲಿರ್ತಕ್ಕಂಥ ಏನೇ ಒಂದು ಕೆಲಸಗಳಿದ್ದೂ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಸಂಪೂರ್ಣವಾಗಿ ಆ ಲಕ್ಷ್ಮೀ ನರಸಿಂಹದೇವರು ಸಂಪೂರ್ಣವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರಾಗ್ತಾರೆ. ಅದರಿಂದ ಈ ಮೇಷರಾಶಿಯವರಿಗೆ ವಿಶೇಷವಾಗಿ ಆ ವರ್ಷದಲ್ಲಿ ಆ ತಿಂಗಳಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ದಿನ. ಅವರೇನೂ ಮಾಡಬೇಕಾಗಿಲ್ಲ, ಭಗವಂತನ ಸ್ಮರಣೆ, ಭಗವಂತನಿಗೋಸ್ಕರ ನಾ ಕರ್ತಾ ಹರಿಕರ್ತಾಹ ಅಂತ ಹೇಳಿದರೆ ಆ ಮೇಷರಾಶಿಯವರು ನಾನೇನೂ ಮಾಡ್ತಾಯಿಲ್ಲ ಭಗವಂತ, ನನ್ನಲ್ಲಿ ನಿಂತು ಈ ಕೆಲಸಗಳನ್ನು ಮಾಡಿಸ್ತಾ ಇದೆಯಾ ಅಂತಂದಾಗ ಆ ರಾಮದೇವರು, ಸಾಕ್ಷಾತ್ ರಾಮದೇವರೇ ಅನುಗ್ರಹವನ್ನು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಆ ರಾಮಚಂದ್ರ ಪ್ರಭು, ಆ ಲಕ್ಷ್ಮೀ ನರಸಿಂಹದೇವರು, ಭೂ ವೈಕುಂಠಪತಿಯಾಗಿರ್ತಕ್ಕಂಥ ಶ್ರೀನಿವಾಸ ದೇವರು ಸಂಪೂರ್ಣವಾಗಿ ಅವರ ಕುಲದೇವರಾಗಿರ್ತಕ್ಕಂಥ ಅವರ ಮೇಷರಾಶಿಯಲ್ಲಿ ಯಾರ್ಯಾರು ಹುಟ್ಟಿದಿರೋ ಅವ್ರ ಮನೆಯ ಕುಲದೇವರಾಗಿರ್ತಕ್ಕಂಥ ಆ ಕುಲದೇವರು ಸಂಪೂರ್ಣವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮಸ್ತು ಅನಂತಾಯ ಸಹಸ್ರಮೂರ್ತಿ ಸಹಸ್ರಪಾದಾಕ್ಷ ಶಿರೋರುಭಾವಿಗೆ ಸಹಸ್ರ ನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ಯುಗದಾರುಣಿ ನಮಃ. ಅವರಿಗೆ ಆರೋಗ್ಯವನ್ನು, ಭಾಗ್ಯವನ್ನು, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಆ ಮೇಷರಾಶಿ ಹುಟ್ಟದವರಿಗೆ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ ಈ ನಕ್ಷತ್ರಕ್ಕೆ ಪೂರ್ತಿ ಆ ಭಗವಂತ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಮಧ್ವಾಂತರದ ಭಾರತೀಯ ಅರ್ಪಣ.